ನೋಡಿ, ಮಾನವನ ಮನಸ್ಸು ಅನೇಕ ವಿಚಾರಗಳನ್ನು ಯೋಚಿಸುತ್ತದೆ, ಕಲ್ಪನೆಗಳನ್ನು ರಚಿಸುತ್ತದೆ. ಸಂತೋಷ, ಭಯ, ಚಿಂತೆ, ನೋವು ಎಲ್ಲವನ್ನೂ ಅನುಭವಿಸುತ್ತದೆ. ಸಮಸ್ಯೆಗಳನ್ನು ಎದುರಿಸಲು ಧೈರ್ಯ ಕೊಡುತ್ತದೆ. ಮನಸ್ಸು ಎನ್ನುವುದು ರೂಪವಿಲ್ಲದ ಒಂದು ಶಕ್ತಿಯಂತಿದೆ. ಅದನ್ನು ಸರಿಯಾಗಿ ನಿಯಂತ್ರಿಸಲು ಮನುಷ್ಯನ ಮೆದುಳು ಸಮರ್ಪಕವಾಗಿ ಕೆಲಸ ಮಾಡಬೇಕು. ಆದರೆ ಒಮ್ಮೆ ವ್ಯಕ್ತಿಯ ಮೆದುಳಿನ ಮೇಲೆ ಅವನ ಮನಸ್ಸಿನಲ್ಲಿ ಹುಟ್ಟುವ ಭಾವನೆಗಳೇ ಆವಳಿಯಾದರೆ, ಭಾವನೆಗಳೇ ಮೆದುಳನ್ನು ಆಳಲು ಪ್ರಾರಂಭಿಸಿದರೆ ಆಗ ಏನಾಗಬಹುದು ಊಹಿಸಿ. ಈ ಕುತೂಹಲಕಾರಿ ಕಥೆಯನ್ನು ಕೇಳಲು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂದು 1977 ಅಕ್ಟೋಬರ್ 27 ಓಹಿಯೋ ಸ್ಟೇಟ್ ಯೂನಿವರ್ಸಿಟಿ, ಅಮೆರಿಕದ ಓಹಿಯೋ ರಾಜ್ಯದಲ್ಲಿರುವ ಓಹಿಯೋ ಸ್ಟೇಟ್ ವಿಶ್ವವಿದ್ಯಾಲಯ. ದೊಡ್ಡ ಹಸಿರು ತೋಟಗಳು, ಚೊಚ್ಚಲ ಕಟ್ಟಡಗಳು, ಮರಗಳಿಂದ ತುಂಬಿದ ಕ್ಯಾಂಪಸ್. ಒಂದು ಸುಂದರವಾದ ಸಂಜೆ. ಸುಮಾರು 20 ವರ್ಷ ವಯಸ್ಸಿನ ವಿದ್ಯಾರ್ಥಿನಿ ಒಂದು ಪಾರ್ಕಿಂಗ್ ಪ್ರದೇಶಕ್ಕೆ ಬರುತ್ತಾಳೆ. ಆ ಸಮಯಕ್ಕೆ ಅಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಇರಲಿಲ್ಲ. ಸಂಜೆ ಕತ್ತಲೆ ಇಳಿಯುತ್ತಿದ್ದರಿಂದ ಸ್ಥಳವು ಕೂಡ ನಿರ್ಜನವಾಗಿ ಕಾಣುತ್ತಿತ್ತು. ಅವಳು ತನ್ನ ಕಾರಿನ ಬಾಗಿಲು ತೆರೆದು ಚೀಲವನ್ನು ಒಳಗೆ ಇಡುವಷ್ಟರಲ್ಲಿ ಹಠಾತ್ ಹಿಂದೆ ನಿಂತಿದ್ದ ಅನಾಮಿಕ ವ್ಯಕ್ತಿ ಒಬ್ಬಳು ಅವಳ ಬಾಯಿಗೆ ಕೈ ಒತ್ತಿ ಮುಚ್ಚುತ್ತಾನೆ. ಇನ್ನೊಂದು ಕೈಯಲ್ಲಿ ಬಂದೂಕು. ಮೃದುವಾದ ಆದರೆ ಬೆದರಿಕೆಯ ತುಂಬಿದ ಪುರುಷ ಧ್ವನಿ. ಗಲಾಟೆ ಮಾಡಬೇಡ, ನನ್ನೊಂದಿಗೆ ಬಾ, ಇಲ್ಲದಿದ್ದರೆ ಇವಾಗಲೇ ಗುಂಡು ಹಾರಿಸ್ತೀನಿ ಎಂದು ಹೇಳುತ್ತಾಳೆ. ಬೆಚ್ಚಿಬಿದ್ದ ಹುಡುಗಿ ಸುತ್ತಲೂ ನೋಡುತ್ತಾಳೆ. ಆ ಕ್ಷಣದಲ್ಲಿ ಅಲ್ಲಿ ಯಾರೂ ಇರಲಿಲ್ಲ. ಆ ವ್ಯಕ್ತಿ ಅವಳನ್ನು ಮರಗಳ ಮಧ್ಯದ ಒಂದೇ ಕತ್ತಲೆಯ ಪೊದೆಯ ಕಡೆ ಎಳೆಯುತ್ತಾನೆ. ಬಲವಾಗಿ ನೆಲಕ್ಕೆ ತಳ್ಳಿ ಬಂದೂಕನ್ನು ಅವಳ ತಲೆಗೆ ಅಂಟಿಸುತ್ತಾನೆ. ನೀನೇನಾದರೂ ಶಬ್ದ ಮಾಡಿದರೆ ಜೀವ ಹೋಗುತ್ತೆ ಅಂತ ಹೇಳ್ತಾನೆ. ಆ ಮಾತಿನ ನಂತರ ಅವಳು ಎದುರಿಸಬೇಕಾದ ಕ್ರೌರ್ಯ, ಮಾನವೀಯತೆಗೆ ಅವಮಾನವಾಗುವಂತಹ ದೈಹಿಕ ದೌರ್ಜನ್ಯ. ಅವನ ಕೃತ್ಯ ಮುಗಿದ ನಂತರ ಅವನು ಮತ್ತೆ ಬೆದರಿಸುತ್ತಾನೆ. ಇದನ್ನು ಯಾರಿಗಾದರೂ ಹೇಳಿದರೆ ನಿನ್ನನ್ನು ಕೊಲ್ಲುತ್ತೀನಿ ಅಂತಂದು ಅವನು ಓಡಿ ಹೋಗುತ್ತಾನೆ. ನೆಲದ ಮೇಲೆ ನಡುಗುತ್ತಾ ಮಲಗಿದ್ದ ಹುಡುಗಿ ನಿಧಾನವಾಗಿ ಎದ್ದು ತನ್ನ ಕಾರಿನ ಕಡೆ ನಡೆದು ನೀರು ಕುಡಿದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾಳೆ. ಈ ಘಟನೆ ಮರೆಮಾಚಬಾರದು ಎಂದು ಅವಳು ಕಾರು ಸ್ಟಾರ್ಟ್ ಮಾಡಿ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗುತ್ತಾಳೆ. ಆ ಹುಡುಗಿ ಪೊಲೀಸರಿಗೆ ದೂರು ಹೇಳಿದಾಗ ಒಂದು ವಿಷಯ ಅಧಿಕಾರಿಗಳಿಗೆ ವಿಚಿತ್ರವಾಗಿ ತೋರುತ್ತದೆ. ಅವಳು ಹೇಳುತ್ತಾಳೆ, ಅವನು ದೌರ್ಜನ್ಯ ಮಾಡಿದಾಗ ಪುರುಷನ ಹಾಗೆ ವರ್ತಿಸಿದ್ದ, ಆದರೆ ಅವನು ಹೆಂಗಸಿನಂತೆ ಉಡುಗೆ ತೊಟ್ಟಿದ್ದ, ಧ್ವನಿಯೂ ಹೆಂಗಸಿನ ಧ್ವನಿಯಂತೆ. ಪೊಲೀಸರು ತಕ್ಷಣ ಪ್ರಕರಣಕ್ಕೆ ತೆಗೆದುಕೊಳ್ಳುತ್ತಾರೆ. ಅಪರಾಧ ದಾಖಲೆಗಳು, ಫೋಟೋಗಳು, ಹಳೆಯ ಆರೋಪಿಗಳು ಎಲ್ಲವನ್ನೂ ಹೋಲಿಸುತ್ತಾರೆ. ಅದಾಗುತ್ತಲೇ ಒಂದು ಹೆಸರು ಕಾಣಿಸುತ್ತದೆ. 22 ವರ್ಷದ ಬಿಲ್ಲಿ ಮಿಲ್ಲಿಗನ್. ಹಿಂದೆಯೂ ದರೋಡೆ ಹಾಗೂ ಮಹಿಳೆಯ ಮೇಲೆ ದೌರ್ಜನ್ಯ ಮಾಡಿದ ಆರೋಪಕ್ಕೆ ಬಂಧಿತನಾಗಿದ್ದ. ಈಗ ಪೆರೋಲಿನಲ್ಲಿ ಬಿಡುಗಡೆಯಾಗಿದ್ದ. ಪೊಲೀಸರು ಬಿಲ್ಲಿ ಮಿಲ್ಲಿಗನ್ ಮನೆಯಲ್ಲಿಯೇ ಬಂಧಿಸುತ್ತಾರೆ. ಅವನ ಕಾರು, ಅವನ ಕಾರಿನೊಳಗಿನ ಬೆರಳಚ್ಚು, ಕೆಲವರ ಕಾರಿನ ಮೇಲೆ ಕಂಡ ದಾಖಲೆಗಳು ಎಲ್ಲವೂ ಬಿಲ್ಲಿ ಮಿಲ್ಲಿಗನನ್ನೇ ಸೂಚಿಸುತ್ತಿದ್ದವು. ಅಷ್ಟೇ ಅಲ್ಲದೆ ತನಿಖೆಯಲ್ಲಿ ಪೊಲೀಸರಿಗೂ ಮತ್ತೊಂದು ಬೆದರಿಕೆಗೂಡಿದ ಮಾಹಿತಿ ಸಿಗುತ್ತದೆ. ಇನ್ನೂ 2 ಹುಡುಗಿಯರು ಸಹ ಇದೇ ರೀತಿ ದೌರ್ಜನ್ಯಕ್ಕೊಳಗಾಗಿದ್ದರು. ಅವರು ಭಯದಿಂದ ದೂರು ಕೊಡಲಿಲ್ಲ. 3 ಹುಡುಗಿಯರು ನೇರವಾಗಿ ಬಿಲ್ಲಿ ಮಿಲ್ಲಿಗನ್ನನ್ನು ಗುರುತಿಸುತ್ತಾರೆ. ಎಲ್ಲ ಪುರಾವೆಗಳು ಸ್ಪಷ್ಟವಾಗಿರುತ್ತವೆ. ಆದರೆ ಬಿಲ್ಲಿ ಮಿಲ್ಲಿಗನ್ ಹೇಳಿದ್ದು ಏನು? ಅವನನ್ನು ವಿಚಾರಣೆ ಮಾಡಿದಾಗ ಬಿಲ್ಲಿ ಹೇಳುತ್ತಾನೆ, ನಾನು ಈ ಅಪರಾಧ ಮಾಡಿಲ್ಲ. ಪೊಲೀಸರು ನಗುತ್ತಾರೆ. ಬಿಲ್ಲಿ ಮುಂದುವರಿಸಿದ, ನನ್ನೊಳಗಿನ ಇಬ್ಬರು ಇದನ್ನು ಮಾಡಿದ್ದಾರೆ, ನಾನು ಅವನಲ್ಲ. ಇದನ್ನು ಕೇಳಿದ ಪೊಲೀಸರು ಗೊಂದಲಕ್ಕೊಳಗಾದರೂ ಮುಂದಿನ ದಿನಗಳಲ್ಲಿ ಅವರ ಕಣ್ಣೆದುರೇ ನಂಬಲಾರದ ಘಟನೆಗಳು ನಡೆಯುತ್ತವೆ. ಬಿಲ್ಲಿಯ ವರ್ತನೆ, ಧ್ವನಿ, ನಡವಳಿಕೆ, ವ್ಯಕ್ತಿತ್ವ ಪ್ರತಿ ಬಾರಿ ಬದಲಾಗುತ್ತಿತ್ತು. ಅವನು ಒಬ್ಬ ವ್ಯಕ್ತಿ ಅಲ್ಲದಂತೆ ಒಂದು ದೇಹದಲ್ಲಿ ಹಲವು ವ್ಯಕ್ತಿತ್ವಗಳು ಇದ್ದಂತೆ ಕಾಣಿಸುತ್ತಿತ್ತು. ಈ ಪ್ರಕರಣದ ವಿಶೇಷತೆ ಏನೆಂದರೆ ಪ್ರಪಂಚವನ್ನು ಬೆಚ್ಚಿ ಬೀಳಿಸಿದ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಪ್ರಕರಣ ಎಂದು. ಆ ಹುಡುಗಿಯರು ಪೊಲೀಸರಿಗೆ ಹೇಳಿತು, ದೌರ್ಜನ್ಯ ಮಾಡಿದ ವ್ಯಕ್ತಿ ನಮ್ಮನ್ನು ಸೆಕ್ಸ್ ಪಾರ್ಟಿಯಲ್ಲಿ ನೋಡುವ ರೀತಿಯಲ್ಲೇ ನಿಂದಿಸುತ್ತಿದ್ದ. ಅವನ ವರ್ತನೆ ವಿಚಿತ್ರವಾಗಿತ್ತು. ಈ ಹೇಳಿಕೆ ಕೇಳಿದ ಪೊಲೀಸರು ಗೊಂದಲಕ್ಕೊಳಗಾದರು. ಏಕೆಂದರೆ ಅವರುಗಳು ಹೇಳಿದ ವಿವರಣೆ ಮತ್ತು ಬಂಧಿತ ಬಿಲ್ಲಿ ಮಿಲ್ಲಿಗನ್ ಕೊಟ್ಟಿದ್ದ ಹೇಳಿಕೆ ಇವೆರಡೂ ಕೂಡ ಒಂದು ಮೇಲೊಂದು ಹೊಂದಿಕೆಯಾಗುತ್ತಿದ್ದವು. ಹೀಗಾಗಿ ಪೊಲೀಸರು ಯೋಚಿಸಲು ಪ್ರಾರಂಭಿಸಿದರು. ಬಹುಶಃ ಅಟಡಾನ ಎಂದು ಬಿಲ್ಲಿ ಹೇಳಿರುವ ವ್ಯಕ್ತಿಯೇ ಈ ಅಪರಾಧ ಮಾಡಿರಬಹುದು, ಅಥವಾ ಅವರುಗಳು ಆ ಹೆಂಗಸನ್ನು ಬಿಲ್ಲಿಯೊಂದಿಗೆ ಗೊಂದಲದಲ್ಲಿ ಭ್ರಮೆ ಮಾಡಿಕೊಂಡಿರಬಹುದು. ಆದರೆ ಪೊಲೀಸರು ತಕ್ಷಣವೇ ಮತ್ತೊಂದು ಪ್ರಶ್ನೆಗೆ ಸಿಲುಕುತ್ತಾರೆ. ಹಾಗಿದ್ದರೆ ಅವರುಗಳ ಬಗ್ಗೆ ದೌರ್ಜನ್ಯ ಹೇಗೆ ನಡೆದಿದೆ ಎಂಬ ವಿವರಗಳು ಬಿಲ್ಲಿಗೆ ಹೇಗೆ ಗೊತ್ತಾಯಿತು? ಅವನು ಅಪರಾಧ ಮಾಡದಿದ್ದರೆ ಲೈಂಗಿಕ ದೌರ್ಜನ್ಯ ಮಾಡಿದ ಆ ಹೆಂಗಸು ಯಾರು? ಅವಳು ಬಿಲ್ಲಿಗೂ ಏನು ಸಂಬಂಧ? ಅವಳು ಎಲ್ಲಿದ್ದಾಳೆ? ಈ ಎಲ್ಲ ಪ್ರಶ್ನೆಗಳು ಪೊಲೀಸರ ಮನಸ್ಸನ್ನು ಕಾಡುತ್ತವೆ. ಇನ್ನೂ ದೊಡ್ಡ ಪ್ರಶ್ನೆ ಏನೆಂದರೆ ಆ ಹೆಂಗಸು ಮಾಡಿದ ಅಪರಾಧದಲ್ಲಿ ಬಳಸಿದ ಗನ್ ಬಿಲ್ಲಿಯ ಮನೆಯಲ್ಲಿ ಹೇಗೆ ಸಿಕ್ಕಿತು? ಮತ್ತಷ್ಟು ಮುಖ್ಯವಾಗಿ ಅಪರಾಧ ಸ್ಥಳದಲ್ಲಿ ಕಂಡ ಬೆರಳಚ್ಚುಗಳು ಬಿಲ್ಲಿಯದ್ದೇ. ಹಾಗಾದರೆ ಈ ಗೊಂದಲವೇನು? ಪೊಲೀಸರು ಎಲ್ಲ ಪ್ರಶ್ನೆಗಳನ್ನು ನೇರವಾಗಿ ಬಿಲ್ಲಿಯನ್ನೇ ಕೇಳುತ್ತಾರೆ. ಬಿಲ್ಲಿ ನೀಡಿದ ಉತ್ತರ ಎಲ್ಲರನ್ನೂ ಬೆಚ್ಚಿ ಬೀಳಿಸುತ್ತದೆ. ಅದು ನಾನು ಮಾಡಿಲ್ಲ, ನನ್ನೊಳಗಿದ್ದ ಅಟಡಾನ ಮಾಡಿದಳು, ಅದು ನಾನಲ್ಲ. ಪೊಲೀಸರು ಕುತೂಹಲದಿಂದ ಕೇಳುತ್ತಾರೆ,
ನಿನ್ನೊಳಗಿನ ಅಟಡಾನ ಹೇಗೆ ಇರಬಹುದು? ಒಬ್ಬ ವ್ಯಕ್ತಿಯೊಳಗೆ ಮತ್ತೊಬ್ಬರಿಗೆ ಜಾಗ ಹೇಗೆ ಸಿಗುತ್ತದೆ? ಆದರೆ ಬಿಲ್ಲಿ ಒಂದೇ ಒಂದು ಉತ್ತರ ಮರುಬರಿಯೂ ಹೇಳುತ್ತಲೇ ಇರುತ್ತಾನೆ. ಅಷ್ಟರಲ್ಲೇ ಅವನ ಧ್ವನಿ ಅಸಹಜವಾಗಿ ಬದಲಾವಣೆಗೊಳ್ಳುತ್ತದೆ. ಅವನ ಬಾಯಿ ಹೆಂಗಸಿನ ಧ್ವನಿಯಲ್ಲಿ ಹೇಳುತ್ತದೆ, ನಾನು ಇಲ್ಲಿ ಏಕೆ ಬಂದಿದ್ದೇನೆ? ನನ್ನನ್ನು ಇಲ್ಲಿ ಹೇಗೆ ಕುಂಡಿಸಿದ್ದೀರಿ? ಹೌದು, ಆ ಹುಡುಗಿಯರ ಮೇಲೆ ದೌರ್ಜನ್ಯ ಮಾಡಿದ ತಪ್ಪು ನನ್ನದು. ದಯವಿಟ್ಟು ನನ್ನನ್ನು ಬಿಡಿ, ಮತ್ತೆ ಯಾರಿಗೂ ಹೀಗೆ ಮಾಡುವುದಿಲ್ಲ ಎಂದು ಹೇಳುತ್ತದೆ. ಪೊಲೀಸರು ಬೆಚ್ಚಿ ಬೆರಗಾಗುತ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವನ ಧ್ವನಿ ಮತ್ತೆ ಬದಲಾಗುತ್ತದೆ. ಈ ಬಾರಿ ಗಟ್ಟಿಯಾದ ಪುರುಷನ ಧ್ವನಿ, ನಾನು ಯಾರನ್ನೂ ದೋಚುವುದಿಲ್ಲ, ನನ್ನನ್ನು ಬಿಡಿ. ಇನ್ನು ಕೆಲ ಸೆಕೆಂಡುಗಳಲ್ಲಿ ಮತ್ತೊಂದು ಪುರುಷ ಧ್ವನಿ, ನೀವು ನನ್ನನ್ನು ಏಕೆ ಹಿಡಿದಿದ್ದೀರಿ? ನನ್ನಿಂದ ತಪ್ಪಿಸಿಕೊಳ್ಳಲು ನಿಮಗೆ ಆಗುವುದಿಲ್ಲ. ನಾನು ಎಸ್ಕೇಪ್ ಆರ್ಟಿಸ್ಟ್, ಯಾರೆಲ್ಲರಿಂದಲೂ ತಪ್ಪಿಸಿಕೊಳ್ಳುವುದು ನನಗೆ ಬರುತ್ತದೆ. ಇದಾದ ನಂತರ ಬಿಲ್ಲಿ ಹಠಾತ್ ಒಂದೇ ಸಾರಿ ಚಿಕ್ಕ ಹುಡುಗನಂತೆ ಅಳಲು ಆರಂಭಿಸುತ್ತಾನೆ. ನನ್ನನ್ನು ಬಾತ್ರೂಮ್ಗೆ ಹಾಕಬೇಡಿ, ನಾನದನ್ನು ಸಹಿಸಲಾರೆ ಎಂದು. ಮತ್ತೊಂದು ಕ್ಷಣದಲ್ಲಿ ಅವನು ಪುನಃ ಒಂದೇ ಸಮನೆ ಚಿಕ್ಕ ಮಗುವಿನಂತೆ ಕೂಗಿ ಅಳುತ್ತಾನೆ. ನಾನು ನನ್ನ ತಾಯಿಯನ್ನು ಬಳಿ ಹೋಗಬೇಕು, ನನಗೆ ಭಯವಾಗುತ್ತಿದೆ, ಮನೆಗೆ ಹೋಗಲೇಬೇಕು. ಮುಂದೆ ಮತ್ತೊಂದು ಪುರುಷ ಧ್ವನಿ ಕೇಳಿಸುತ್ತದೆ, ನನ್ನ ವಾದ್ಯ ಎಲ್ಲಿದೆ? ನನ್ನ ಸ್ಯಾಕ್ಸ್ಕೋಫೋನ್ ಎಲ್ಲಿದೆ? ನಾನು ಅದನ್ನು ಆಡಿದಾಗ ಮಾತ್ರ ನನ್ನ ಮನಸ್ಸು ಶಾಂತವಾಗುತ್ತದೆ. ಇದಾದ ನಂತರ ಯುವಕನ ಬ್ರಿಟಿಷ್ ಇಂಗ್ಲಿಷ್ ಉಚ್ಚಾರಣೆ, ಬಿಲ್ಲಿ ಮಿಲ್ಲಿಗನ್ ವಿಲ್ ನಾಟ್ ಗೆಟ್ ಎನಿ ಪನಿಷ್ಮೆಂಟ್, ಕೋರ್ಟ್ ವಿಲ್ ಸೆಟ್ ಹಿಮ್ ಫ್ರೀ. ಈ ದೃಶ್ಯಗಳಲ್ಲಿ ಕಂಡು ಪೊಲೀಸರೇ ಬೆಚ್ಚಿ ಬೀಳುತ್ತಾರೆ. ಈ ಕೇಸ್ ಮತ್ತಷ್ಟು ಗಂಭೀರವಾಗತೊಡಗುತ್ತದೆ. ಇದಲ್ಲದೆ ತನಿಖೆಯಲ್ಲಿ ಪೊಲೀಸರಿಗೆ ಇನ್ನೊಂದು ಅಚ್ಚರಿಯ ಸಂಗತಿ ಗೋಚರಿಸುತ್ತದೆ. ಬಿಲ್ಲಿ ಮಿಲ್ಲಿಗನ್ ಮನೆ ಹುಡುಕಿದಾಗ ದಕ್ಷಿಣ ಓಹಿಯೋ ಪ್ರದೇಶದಲ್ಲಿ ನಡೆದ ಕೆಲವು ದರೋಡೆ ಪ್ರಕರಣಗಳು, ಅವರುಗಳಿಂದ ಕಳವಾದ ಚೀಲಗಳು, ಹಣಕಾಸಿನ ವಸ್ತುಗಳು, ಪರ್ಸ್ಗಳು ಅವನ ಮನೆಯಲ್ಲೇ ಪತ್ತೆಯಾಗುತ್ತವೆ. ಬಿಲ್ಲಿ ಹೇಳಿದ್ದು, ಇವು ನಾನು ಮಾಡಿದ್ದಲ್ಲ, ನನ್ನೊಳಗಿನ ಮತ್ತೊಬ್ಬ ವ್ಯಕ್ತಿತ್ವ ಈ ಕೆಲಸ ಮಾಡಿದ್ದಾನೆ ಎಂದು. ಈ ಮಾತುಗಳನ್ನು ಕೇಳಿದ ಪೊಲೀಸರು ಒಂದು ನಿಶ್ಚಯಕ್ಕೆ ಬರಲು ಪ್ರಯತ್ನಿಸುತ್ತಾರೆ. ಇವನು ನಾಟಕ ಮಾಡುತ್ತಿದ್ದಾನೆ, ಕೇವಲ ಕಾನೂನು ತಪ್ಪಿಸಿಕೊಳ್ಳಲು ಇಂತಹ ನಾಟಕವನ್ನು ಅಭಿನಯಿಸುತ್ತಿದ್ದಾನೆ ಎಂದರು. ಹೀಗಾಗಿ ಬಿಲ್ಲಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುತ್ತಾರೆ. ಈ ಬಿಲ್ಲಿಯ ಪರ ವಕೀಲರು ಹೇಳುತ್ತಾರೆ, ಬಿಲ್ಲಿಗೆ ಗಂಭೀರ ಮಾನಸಿಕ ತೊಂದರೆ ಇದೆ, ಆದ್ದರಿಂದ ಅವನಿಗೆ ಮನೋವೈದ್ಯರಿಂದ ಪರೀಕ್ಷೆ ಅಗತ್ಯವಾಗಿದೆ ಎಂದು ಹೇಳುತ್ತಾರೆ. ಬಿಲ್ಲಿಯ ತಾಯಿ ಮತ್ತು ಸಹೋದರ ಸಹೋದರಿಯರು ಸಹ ಅದೇ ಕೂಡ ಹೇಳುತ್ತಾರೆ. ಅವನಿಗೆ ಬಾಲ್ಯದಿಂದಲೇ ಮಾನಸಿಕ ಆರೋಗ್ಯ ಸಮಸ್ಯೆಗಳಿವೆ ಎಂದು ಹೇಳುತ್ತಾರೆ. ಪೊಲೀಸರು ಮನೆ ಪರಿಶೀಲಿಸಿದಾಗ ಸಿಕ್ಕ ವಸ್ತುಗಳು ಮತ್ತಷ್ಟು ಅನುಮಾನ ಹುಟ್ಟಿಸುತ್ತವೆ. ಈ ಮಹಿಳೆಯರ ಮೇಕಪ್ ಕಿಟ್, ಮಕ್ಕಳ ಆಟಿಕೆಗಳು, ಚಿತ್ತಾರ ಕಿಟ್, ಸ್ಯಾಕ್ಸೋಫೋನ್ ಮತ್ತು ವಿಚಿತ್ರ ಪರಸ್ಪರ ಸಂಬಂಧವಿಲ್ಲದ ಅನೇಕ ವಸ್ತುಗಳು. ಇವೆಲ್ಲವನ್ನು ನೋಡಿ ನ್ಯಾಯಾಲಯ ಬಿಲ್ಲಿ ಮಿಲ್ಲಿಗನ್ಗೆ ಸಂಪೂರ್ಣ ಮಾನಸಿಕ ಪರೀಕ್ಷೆ ಮಾಡಲು ಆದೇಶಿಸುತ್ತದೆ. ಇದಾದ ನಂತರ ಇಬ್ಬರು ಮನೋವೈದ್ಯರು ಬಿಲ್ಲಿಯೊಂದಿಗೆ ಪ್ರತ್ಯೇಕವಾಗಿ ಮಾತನಾಡುತ್ತಾರೆ. ಆರಂಭದಲ್ಲಿ ಏನು ಹೇಳದ ಬಿಲ್ಲಿ ನಂತರ ನಿಧಾನವಾಗಿ ತನ್ನ ಜೀವನದ ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾನೆ. ವೈದ್ಯರು ಕೇಳಿದ ಕತೆ ಅವರನ್ನೇ ಬೆಚ್ಚಿ ಬೀಳಿಸುತ್ತದೆ. ಬಿಲ್ಲಿಯ ದತ್ತು ತಂದೆ ಅವನ ಮೇಲೆ ಬಾಲ್ಯದಿಂದಲೂ ಕ್ರೂರ ರೀತಿಯಲ್ಲಿ ಹಿಂಸೆ ನಡೆಸುತ್ತಿದ್ದನು. ಮನೆಯ ಹಿಂದೆ ಗುಂಡಿ ತೋಡಿ ಬಿಲ್ಲಿಯನ್ನು ಅದರೊಳಗೆ ಮಲಗಿಸಿ ಮೇಲೆ ಮಣ್ಣು ಸುರಿದು ಹೂಳಲ್ಪಡುವ ಭಯವನ್ನು ಅನುಭವಿಸುವಂತೆ ಮಾಡುತ್ತಿದ್ದನು. ಅಷ್ಟೇ ಅಲ್ಲದೆ ಬಿಲ್ಲಿಯ ಪಾದಗಳಿಗೆ ಹಗ್ಗ ಕಟ್ಟಿ ತಲೆ ಕೆಳಕಾಗಿ ನೇತು ಹಾಕಿ ಅವನಿಗೆ ಬಾಧ್ಯವಾದ ಭಯವನ್ನು ತೋರಿಸುತ್ತಿದ್ದ. ಯಾವಾಗಲಾದರೂ ಕೋಪಗೊಂಡರೆ ಅವನನ್ನು ಒಡೆದು ನರಳಿಸುತ್ತಿದ್ದ. ಬಾಲ್ಯದಲ್ಲಿ ಅನುಭವಿಸಿದ ಈ ಅಸಹನೀಯ ಹಿಂಸೆ ಬಿಲ್ಲಿಯ ಮೆದುಳಿಗೆ ತಾಳಲಾಗದೆ ಸಹನೆಗೆ ತನ್ನೊಳಗೆ ಬೇರೆ ವ್ಯಕ್ತಿತ್ವಗಳನ್ನು ಸೃಷ್ಟಿಸಿಕೊಳ್ಳುವಂತೆ ಮಾಡಿತು. ಚಿತ್ರದಲ್ಲಿ ಏಲಿಯನ್ ಪಾತ್ರ ಉದ್ಭವಿಸುವ ಹಾಗೆ ಬಿಲ್ಲಿಯ ಮನಸ್ಸಿನಲ್ಲೂ ಒಳಗಿನ ಭಯದಿಂದ ಹೊಸ ಪಾತ್ರಗಳು ರೂಪುಗೊಳ್ಳುತ್ತವೆ. ಬಿಲ್ಲಿಗೆ ದತ್ತು ತಂದೆಯಿಂದ ಹಿಂಸೆ ನಡೆದಾಗಲೆಲ್ಲ ಅವನೊಳಗೆ ಕ್ರಿಸ್ಟೋಫರ್ ಎಂಬ ಚಿಕ್ಕ ಹುಡುಗನ ಪಾತ್ರ ಹೊರಹೊಮ್ಮಿ ನನಗೆ ಭಯವಾಗಿದೆ ಎನ್ನುವ ಭಾವನೆ ತೀವ್ರಗೊಳ್ಳುತ್ತಿತ್ತು. ಬಿಲ್ಲಿ ಅನುಭವಿಸುವ ಕ್ರೌರ್ಯಕ್ಕೆ ಪರಿಹಾರ ನೀಡಲು ಈ ಪಾತ್ರಗಳು ಸಹಾಯ ಮಾಡುತ್ತಿದ್ದವು. ಪೊಲೀಸರು ಬಿಲ್ಲಿಯನ್ನು ವಿಚಾರಣೆ ಮಾಡುವಾಗ, ನೀನು ಅವನನ್ನು ಬಾತ್ರೂಮಲ್ಲಿ ಹಾಕಿ ಹೂಳಲಿಲ್ಲ ಏಕೆ ಎಂದು ಕೂಗಿದ ಕ್ಷಣದಲ್ಲೇ ಕ್ರಿಸ್ಟೋಫರ್ ಎಂಬ ಭಯಭೀತ ಪಾತ್ರ ಹೊರಹೊಮ್ಮಿ ಪೊಲೀಸರಿಗೆ ಹೆದರಲು ಪ್ರಾರಂಭಿಸುತ್ತಿದ್ದ. ಅವನ ದತ್ತು ತಂದೆಯು ಪುರುಷನ ರೂಪದಲ್ಲಿ ಅವನಿಗೆ ಭಯವಾಗಿಸಿದ ಕಾರಣ ಬಿಲ್ಲಿಗೆ ತನ್ನ ವಯಸ್ಸಿಗೆ ಪುರುಷರನ್ನು ನೋಡುವುದಕ್ಕೂ ಭಯವಾಗುತ್ತಿತ್ತು. ಈ ಭಯವನ್ನು ಒತ್ತಿಕೊಳ್ಳಲು ಡ್ಯಾನಿ ಎಂಬ ಮತ್ತೊಂದು ಚಿಕ್ಕ ಹುಡುಗನ ಪಾತ್ರ ಅವನಲ್ಲಿ ಹುಟ್ಟಿತು. ಈ ಡ್ಯಾನಿ ಯಾವಾಗಲೂ ನನಗೆ ಪೊಲೀಸರು ನೋಡಿದರೆ ಭಯವಾಗುತ್ತದೆ ಎಂಬುದನ್ನು ಹೇಳುತ್ತಿರುತ್ತಿದ್ದ. ಬಿಲ್ಲಿಯೊಳಗೆ ಹೊರಹೊಮ್ಮಿದ ಇತರ ಪಾತ್ರಗಳು ಸಹ ಹಿಂಸೆ ಮತ್ತು ಭಾವನೆಗಳ ಒತ್ತಡದಿಂದ ಉಂಟಾದವು. ಗಂಡುತನ, ತಂದೆಯ ಸಾನ್ನಿಧ್ಯ, ತಾಯಿಯ ಮಮತೆ ಇವೆಲ್ಲವನ್ನು ಕಳೆದುಕೊಂಡಿದ್ದ ಬಿಲ್ಲಿಯ ಮನಸ್ಸು ಇತರ ಮಕ್ಕಳನ್ನು ತಮ್ಮ ತಾಯಿ ತಂದೆಯ ಜೊತೆ ನೋಡಿದಾಗ ಕ್ರಿಸ್ಟೀನ್ ಎಂಬ 3 ವರ್ಷದ ಹುಡುಗಿಯ ಪಾತ್ರ ರಚನೆಗೊಂಡಿತು. ಬಿಲ್ಲಿಗೆ ಬ್ರಿಟಿಷ್ ಇಂಗ್ಲಿಷ್ ಮಾತನಾಡುವ ಸ್ಯಾಕ್ಸೋಫೋನ್ ನುಡಿಸುವ ಕಲಾವಿದನಾಗಬೇಕೆಂಬ ಆಸೆ ಇದ್ದುದರಿಂದ ಅವನೊಳಗೆ ಆರ್ಥರ್ ಎಂಬ ಬ್ರಿಟಿಷ್ ಯುವಕ ಹಾಗೂ ಸ್ಯಾಕ್ಸೋಫೋನ್ ಕಲಾವಿದ ರೂಪುಗೊಂಡನು. ಅವನನ್ನು ಸದಾ ಕುತ್ತಿಗೆಯಲ್ಲಿ ನೇತು ಹಾಕಿ ದತ್ತು ತಂದೆಯಿಂದ ತಪ್ಪಿಸಿಕೊಳ್ಳಬೇಕು ಎಂಬ ಬಯಕೆ ಬಿಲ್ಲಿಯನ್ನು ತಪ್ಪಿಸಿಕೊಳ್ಳುವ ಕಲಾವಿದನ ಪಾತ್ರವಾದ ಟಾಮಿಯನ್ನು ಸೃಷ್ಟಿಸಲು ಕಾರಣವಾಯಿತು.
ಒಬ್ಬ ಹುಡುಗಿಯನ್ನು ದೈಹಿಕವಾಗಿ ನಿಂದಿಸಿದ ಘಟನೆ ಸಹ ನಡೆದಿದೆ. ಈ ಅಪರಾಧಗಳ ನಂತರ ಬಿಲ್ಲಿಗೆ ಸಾಮಾನ್ಯವಾಗಿ ಮಾತನಾಡಲು ಕಷ್ಟವಾಯಿತು. ಅಷ್ಟರಲ್ಲಿ ಅಲೆನ್ ಎಂಬ ಮಾತನಾಡುವುದರಲ್ಲಿ ಪರಿಣಿತಿ ಹೊಂದಿದ್ದ ಪಾತ್ರ ಹೊರಬಂದು ನನಗೆ ತಪ್ಪೇನೂ ಗೊತ್ತಾಗಿಲ್ಲ ಎಂದು ಹೇಳುತ್ತಾ ವಿಚಾರಣೆಗೆ ಹಾಜರಾಗುತ್ತಿದ್ದ. 1975ರಲ್ಲಿ ದರೋಡೆ ಮತ್ತು ದೈಹಿಕ ಕಿರುಕುಳದ ಪ್ರಕರಣದಲ್ಲಿ ಬಿಲ್ಲಿಯನ್ನು ಬಂಧಿಸಿದರು. ನುಡಿತರಲ್ಲಿ ಚತುರನಾದರೂ ಅವನೊಳಗಿನ ಪಾತ್ರಗಳ ದಬ್ಬಾಳಿಕೆಯಿಂದ ಅವನು 2 ವರ್ಷ ಜೈಲಿನಲ್ಲಿ ಕಳೆದನು. ಪೆರೋಲ್ನಿಂದ ಹೊರಬಂದ ಕೆಲ ತಿಂಗಳಲ್ಲಿ ಅವನಲ್ಲಿ ಮತ್ತೂ 2 ಪಾತ್ರಗಳು ರೂಪುಗೊಂಡವು. ಈ ಟಾಮಿ ಕೂಡ ಸ್ಯಾಕ್ಸೋಫೋನ್ ನುಡಿಸುತ್ತಿದ್ದ. ಆದ್ದರಿಂದ ಬಿಲ್ಲಿ ಹೇಳುತ್ತಿದ್ದ, ಪೊಲೀಸರು ಬಂದರೆ ನಾನು ಸ್ಯಾಕ್ಸೋಫೋನ್ ನುಡಿಸಬೇಕು, ನಾನು ಎಕ್ಸ್ಪರ್ಟ್ ಆರ್ಟಿಸ್ಟ್ ಎಂದು. ಈ ರೀತಿ ಅವನ ಬಾಲ್ಯದ ಆಘಾತಗಳು ಮತ್ತು ಮನಸ್ಸಿನ ಆಸೆಗಳು ಸೇರಿ ಬಿಲ್ಲಿಯೊಳಗೆ ಅನೇಕ ವಿಭಿನ್ನ ಪಾತ್ರಗಳು ಒಂದರ ಹಿಂದೆ ಒಂದಾಗಿ ರೂಪುಗೊಳ್ಳುತ್ತಲೇ ಹೋದವು. ಬಿಲ್ಲಿಯೊಳಗೆ ಹಣದ ಕೊರತೆಯಿಂದ ದರೋಡೆ ಮಾಡುವ ಕಲ್ಪನೆ ಹುಟ್ಟಿತು. ಮಹಿಳೆಯರ ಮೇಲೆ ಆಕರ್ಷಣೆಯಿಂದ ಮಹಿಳೆಯರು ತಪ್ಪಾಗಿ ವರ್ತಿಸುವ ಕಲ್ಪನೆ ಕೂಡ ಬೆಳೆಯಿತು. ಆಕ್ರೋಶದ ಹೊತ್ತಿನಲ್ಲಿ ಅವನು ಒಂಟಿಯಾಗಿ ನಡೆಸುತ್ತಿದ್ದ ಜನರನ್ನು ಚಾಕುವಿನಿಂದ ಬೆದರಿಸಿ ದರೋಡೆ ಮಾಡುತ್ತಿದ್ದನು. ದರೋಡೆಯ ಕಲ್ಪನೆಯು ಬಲವಾದಾಗ ರೇಗನ್ ಎಂಬ ಬಲಿಶಾಲಿ ಬಂದೂಕು ಹಿಡಿದು ಜನರನ್ನು ದರೋಡೆ ಮಾಡುವ ಪಾತ್ರ ಅವನಲ್ಲಿ ಬೆಳೆಯಿತು. ರೇಗನ್ ತನ್ನನ್ನು ರಕ್ಷಿಸಿಕೊಳ್ಳಲು ಅಗತ್ಯವಿದ್ದರೆ ಎದುರಾಳಿಯನ್ನು ಹೊಡೆದು ಸುಮ್ಮನಾಗಿಸುವವನು. ಮಹಿಳೆಯರ ಮೇಲಿನ ಕಾಮ ಪ್ರವೃತ್ತಿಯಿಂದ ಬಿಲ್ಲಿಯೊಳಗಿನ ಆಡತಿ ಹುಡುಗಿಯ ರೀತಿಯೂ ಪಾತ್ರವೂ ರೂಪುಗೊಂಡಿತು. ಅವನೇ ಮೇಕಪ್ ಹಾಕಿಕೊಂಡು 3 ಯುವತಿಯರ ಮೇಲೆ ದೌರ್ಜನ್ಯ ಮಾಡಿದನು. ನಂತರ ಆತನೇ ಪೊಲೀಸರ ಮುಂದೆ ಬಂದು, ನಾನು ಮುಂದೆ ಯಾರನ್ನೂ ನಿಂದಿಸುವುದಿಲ್ಲ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಎಂದು ವಿನಂತಿಸಿಕೊಳ್ಳುತ್ತಿದ್ದ. ಈ ಘಟನೆಗಳನ್ನೆಲ್ಲ ವೈದ್ಯರಿಗೆ ವಿವರಿಸಲು ಬಿಲ್ಲಿ ಮಿಲ್ಲಿಗನ್ ತನ್ನ ಒಳಗಿನ ಒಟ್ಟು 24 ವ್ಯಕ್ತಿತ್ವಗಳನ್ನು ಹೇಳಿದ. ಅವನೊಳಗಿನ ಕಲಾವಿದ ಆ ಪಾತ್ರಗಳ ಚಿತ್ರಗಳನ್ನು ರಾಗಿಸಿ ಯಾವ ಪಾತ್ರ ಯಾವಾಗ ಹೊರಬರುತ್ತದೆ ಎಂದು ವಿವರಿಸುತ್ತಿದ್ದ. ವೈದ್ಯರ ಮುಂದೆ ಈ 24 ಪಾತ್ರಗಳು ಪರ್ಯಾಯವಾಗಿ ಕಾಣಿಸಿಕೊಂಡು ಕಣ್ಮರೆಯಾಗುತ್ತಿದ್ದವು. ಚಿತ್ರದಲ್ಲಿ ನಾಯಕನೊಳಗೆ ಬರುವ ಅನೇಕ ವ್ಯಕ್ತಿತ್ವಗಳಂತೆ ಬಿಲ್ಲಿಯ ಸಹ 24 ಪಾತ್ರಗಳು ಬಂದು ಹೋಗುತ್ತಿದ್ದವು. ವೈದ್ಯರು ಕೊನೆಗೆ ನಿಶ್ಚಯಿಸಿದರು, ಬಿಲ್ಲಿ ಡಿಸೋಸಿಟಿವ್ ಐಡೆಂಟಿಟಿ ಡಿಸಾರ್ಡರ್ ಎಂದು ಕರೆಯುವ ಗಂಭೀರ ಬಹು ವ್ಯಕ್ತಿತ್ವ ಅಸ್ವಸ್ಥತೆಯಿಂದ ಬಳಲುತ್ತಿದ್ದಾನೆ ಎಂದು. ಪಾತ್ರಗಳು ಮಾಡಿದ ತಪ್ಪುಗಳಿಗೆ ಬಿಲ್ಲಿ ಮಿಲ್ಲಿಗನ್ಗೆ ನೇರ ಹೊಣೆಗಾರಿಕೆ ಇಲ್ಲ ಎಂದು ವೈದ್ಯಕೀಯ ವರದಿ ಸ್ಪಷ್ಟಪಡಿಸಿತು. ಈ ವರದಿಯನ್ನು ಪರಿಗಣಿಸಿದ ನ್ಯಾಯಾಲಯ ಅಡಲಾನಾ ಮತ್ತು ರೇಗನ್ ಎಂಬ ಪಾತ್ರಗಳು ಮಾಡಿದ ಅಪರಾಧಗಳಿಗೆ ಬಿಲ್ಲಿ ಮಿಲ್ಲಿಗನ್ ಅನ್ನು ನೇರವಾಗಿ ಶಿಕ್ಷಿಸಲು ಸಾಧ್ಯವಿಲ್ಲ ಎಂದು ತೀರ್ಪು ನೀಡಿತು. ನಂತರ ಬಿಲ್ಲಿ ಮಿಲ್ಲಿಗನ್ ಅನ್ನು ಸಾಮಾನ್ಯ ಜನರ ನಡುವೆ ಬಿಡುವುದು ಸುರಕ್ಷಿತವಲ್ಲ ಎಂದು ನ್ಯಾಯಾಲಯ ಭಾವಿಸಿತು. ಆದ್ದರಿಂದ ಅವನ ಅಸ್ವಸ್ಥತೆ ಸಂಪೂರ್ಣವಾಗಿ ಗುಣಮುಖವಾಗುವವರೆಗೆ ವೈದ್ಯಕೀಯ ಚಿಕಿತ್ಸೆಯಲ್ಲೇ ಇಡಬೇಕು ಎಂದು ತೀರ್ಪು ನೀಡಿದರು. ಆದರೆ ಅವನನ್ನು ಗುಣಪಡಿಸುವುದು ವೈದ್ಯರಿಗೆ ಒಂದು ದೊಡ್ಡ ಸವಾಲಾಗಿತ್ತು. ಏಕೆಂದರೆ 1-2 ವ್ಯಕ್ತಿತ್ವಗಳು ಇದ್ದಿದ್ದರೆ ಹೇಗೋ ನಿವಾರಿಸಬಹುದಾಗಿತ್ತು. ಆದರೆ ಅವನಲ್ಲಿ ಇರುವುದು ಬರೋಬ್ಬರಿ 24 ವಿಭಿನ್ನ ವ್ಯಕ್ತಿತ್ವಗಳು ಪರ್ಯಾಯವಾಗಿ ಅವನ ದೇಹವನ್ನು ನಿಯಂತ್ರಿಸುತ್ತಿದ್ದವು. ಆದ್ದರಿಂದ ವೈದ್ಯರು ಯಾವ ಪಾತ್ರ ಯಾವಾಗ ಬರುತ್ತದೆ ಎಂಬುದನ್ನು ಅರಿಯದೆ ತುಂಬ ಗೊಂದಲಕ್ಕೆ ಒಳಗಾಗಿದ್ದರು. ಈ ಗೊಂದಲದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಕೆಲ ವರ್ಷಗಳ ನಂತರ ಬಿಲ್ಲಿ ಮಾನಸಿಕ ಆಸ್ಪತ್ರೆಯಿಂದ ತಪ್ಪಿಸಿಕೊಂಡನು. ಆದರೆ ಕೆಲ ತಿಂಗಳಲ್ಲೇ ಪೊಲೀಸರು ಅವನನ್ನು ಮತ್ತೆ ಬಂಧಿಸಿದರು. ಬಂಧಿಸಿದ ನಂತರ ಮತ್ತೊಂದು ಅನುಮಾನ ಎದುರಾಯಿತು. ಅವನು ವಾಸಿಸುತ್ತಿದ್ದ ಕೋಣೆಯಲ್ಲಿ ಇದ್ದ ಯುವಕನೊಬ್ಬ ಉಸಿರುಗಟ್ಟಿ ಸಾವನ್ನಪ್ಪಿದ ಕಾರಣ ಆ ಯುವಕನನ್ನು ಬಿಲ್ಲಿಯೇ ಕೊಂದಿರಬಹುದು ಎಂದು ಪೊಲೀಸರು ಶಂಕಿಸಿದರು. ಆದರೆ ಅದಕ್ಕೆ ಯಾವುದೇ ಸಾಕ್ಷಿ ಸಿಕ್ಕದ ಕಾರಣ ಪ್ರಕರಣವೇ ದಾಖಲಿಸಲಿಲ್ಲ. ಮತ್ತೆ ಚಿಕಿತ್ಸೆ ನೀಡಲು ಆರಂಭಿಸಿದ ವೈದ್ಯರು ಬಿಲ್ಲಿಯೊಳಗೆ ಹೊರಬರುವ ಪಾತ್ರಗಳನ್ನು ಗಮನಿಸಲು ಪ್ರಾರಂಭಿಸಿದರು. ಅದರಲ್ಲಿ ಒಂದು ವಿಶೇಷ ಪಾತ್ರ ಅವರ ಗಮನ ಸೆಳೆಯಿತು. ಅದೇ ಶಿಕ್ಷಕ. ನಾನು ಮೊದಲೇ ವಿವರಿಸಿದಂತೆ ಬಿಲ್ಲಿಯೊಳಗೆ ಇರುವ 24 ಪಾತ್ರಗಳಲ್ಲಿ ಈ ಶಿಕ್ಷಕ ಎಂಬುದು ಮುಖ್ಯ ನಿಯಂತ್ರಕವಾಗಿದ್ದ. ಯಾವ ಪಾತ್ರ ಯಾವಾಗ ಹೊರಬರಬೇಕು, ಯಾವಾಗ ಒಳ ಹೋಗಬೇಕು, ಈ ಎಲ್ಲ ನಿರ್ಧಾರವನ್ನು ಈ ಶಿಕ್ಷಕನೇ ಮಾಡುತ್ತಿದ್ದ. ಬಿಲ್ಲಿ ಶಾಲೆಯಲ್ಲಿ ಓದುತ್ತಿದ್ದಾಗ ತನ್ನ ಶಿಕ್ಷಕರು ಮಕ್ಕಳನ್ನು ಹೇಗೆ ನಿಯಂತ್ರಿಸುತ್ತಾರೆ ಎಂಬುದನ್ನು ಗಮನಿಸುತ್ತಿದ್ದ. ಅದೇ ಮಾದರಿಯನ್ನು ಅವನ ಮನಸ್ಸು ತನ್ನೊಳಗಿನ ಪಾತ್ರಗಳಿಗೆ ತುಂಬಿಕೊಂಡ. ಅಂದು ಟೀಚರ್ ಪಾತ್ರವು ಅವನೊಳಗೆ ರೂಪುಗೊಂಡಿತು. ಈ ವಿಚಾರವನ್ನು ತಿಳಿದ ವೈದ್ಯರು ಇನ್ನು ಮುಂದೆ ಶಿಕ್ಷಕ ಪಾತ್ರವನ್ನೇ ಪ್ರಮುಖವಾಗಿ ಚಿಕಿತ್ಸೆಗಾಗಿ ಬಳಸಲು ಪ್ರಾರಂಭಿಸಿದರು. ಅವರು ಟೀಚರ್ ಪಾತ್ರವನ್ನು ಸ್ಪಾಟ್ಲೈಟ್ ಒಳಗೆ ನಿಲ್ಲಿಸುವ ಮೂಲಕ ಇತರ ಪಾತ್ರಗಳ ಮೇಲೆ ನಿಯಂತ್ರಣವನ್ನು ಬಿಲ್ಲಿಯತ್ತ ತಿರುಗಿಸಿದರು. 10 ವರ್ಷಗಳ ಚಿಕಿತ್ಸೆಯ ನಂತರ ವೈದ್ಯರು ಬಿಲ್ಲಿ ಸಂಪೂರ್ತಿ ಚೇತರಿಸಿಕೊಂಡಿದ್ದಾನೆ ಎಂದು ವರದಿ ಸಲ್ಲಿಸಿದರು. ಅದನ್ನು ಆಧರಿಸಿ ನ್ಯಾಯಾಲಯ ಅವನನ್ನು ಸಾಮಾನ್ಯ ನಾಗರಿಕನಂತೆ ಬದುಕಲು ಅವಕಾಶ ನೀಡಿತು. ಬಿಡುಗಡೆಯಾದ ನಂತರ ಬಿಲ್ಲಿ ಮಿಲ್ಲಿಗನ್ ಕೆಲವು ವರ್ಷಗಳು ತನ್ನ ತಾಯಿಯೊಂದಿಗೆ ವಾಸಿಸಿದನು. ಆ ಸಮಯದಲ್ಲಿ ಹಲವಾರು ಮಾಧ್ಯಮಗಳು ಅವನನ್ನು ಸಂದರ್ಶನ ಮಾಡಿದ್ದರಿಂದ ಅಮೆರಿಕ ಮಾತ್ರವಲ್ಲದೆ ಜಗತ್ತಿನ ಅನೇಕ ಜನರು ಅವನ ಬಗ್ಗೆ ತಿಳಿದು ಬೆರಗಾದರು. ಒಬ್ಬ ಮನುಷ್ಯನೊಳಗೆ 24 ವ್ಯಕ್ತಿತ್ವಗಳು. ಆದರೆ ತಾಯಿಯ ಮರಣದ ನಂತರ ಬಿಲ್ಲಿ ಎಲ್ಲಿಗೆ ಹೋದ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಕೊನೆಗೆ ಡಿಸೆಂಬರ್ 12, 2014ರಂದು ಓಹಿಯೋ ರಾಜ್ಯದ ವೃದ್ಧಾಶ್ರಮದಲ್ಲಿ ಬಿಲ್ಲಿ ಮಿಲ್ಲಿಗನ್ ಕ್ಯಾನ್ಸರ್ನಿಂದ ನಿಧನರಾಗಿದ್ದಾರೆ ಎಂಬ ಸುದ್ದಿ ದೃಢಪಟ್ಟಿತು.
ಸಾಮಾನ್ಯವಾಗಿ ಜನರಲ್ಲಿ ಹುಟ್ಟಿದ ಅನುಮಾನಗಳು ಏನೆಂದರೆ ಅವನ ಬಗ್ಗೆ ಜನರಲ್ಲಿ ಎರಡು ರೀತಿಯ ಮಾತುಗಳು ಹರಿದಾಡುತ್ತಿರುತ್ತವೆ. ನಿಜವಾಗಿಯೂ ಅವನಿಗೆ ಬಹು ವ್ಯಕ್ತಿತ್ವ ಅಸ್ವಸ್ಥತೆ ಇತ್ತ? ಅವನು ಇದು ಎಲ್ಲ ನಟನೆಯೇ ಮಾಡಿ ನ್ಯಾಯಾಲಯದಿಂದ ತಪ್ಪಿಸಿಕೊಂಡನ ಎಂದು. ಕಾರಣ, ಬಿಲ್ಲಿ ತನ್ನ ಕೆಲವು ಸ್ನೇಹಿತರಿಗೆ ನ್ಯಾಯಾಲಯ ನನ್ನನ್ನು ನಂಬಿತು, ಆದ್ದರಿಂದ ಹೊರಬಂದೆ ಎಂದು ಹೇಳಿದ ಎನ್ನುವ ವದಂತಿಗಳು ಹರಡಿದ್ದವು. ಆದರೆ ಅನೇಕರು ಇದನ್ನು ಸತ್ಯ ಎಂದು ನಂಬಲಿಲ್ಲ, ಏಕೆಂದರೆ 24 ಪಾತ್ರಗಳನ್ನು ಅಷ್ಟು ನಂಬುವಂತೆ ನಟಿಸುವುದು ತುಂಬ ಕಷ್ಟ. ಪ್ರತಿ ಪಾತ್ರಕ್ಕೂ ಪ್ರತ್ಯೇಕ ಬ್ಯಾಕ್ ಸ್ಟೋರಿ, ಶೈಲಿ, ಮಾತಿನ ರೀತಿ ಇತ್ತು. ವೈದ್ಯರು ಕೂಡ ಈ ಎಲ್ಲ ಪಾತ್ರಗಳನ್ನು ಸ್ವತಃ ಕಂಡಿದ್ದರು. ಅವನು 10 ವರ್ಷ ಮಾನಸಿಕ ಆಸ್ಪತ್ರೆಯಲ್ಲಿ ಕಳೆದಿದ್ದು ಜೈಲಿಗಿಂತ ಕಠಿಣವಾಗಿತ್ತು. ಆದರೆ ಬಿಲ್ಲಿ ಮಿಲ್ಲಿಗನ್ ಬಗ್ಗೆ ಮತ್ತೊಂದು ಪ್ರಶ್ನೆ ಏನೆಂದರೆ, ಅವನು ಮೊದಲಿನ 2 ವರ್ಷಗಳಲ್ಲಿ ಜೈಲು ಶಿಕ್ಷೆ ಅನುಭವಿಸಿದಾಗ ಈ 24 ಪಾತ್ರಗಳು ಎಲ್ಲಿಗೆ ಹೋಗಿದ್ದವು? ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಯಾರಿಗೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ನಿಮಗೆ ಏನೆನಿಸುತ್ತದೆ? ಬಿಲ್ಲಿ ಮಿಲ್ಲಿಗನ್ಗೆ ನಿಜವಾಗಿಯೇ 24 ವ್ಯಕ್ತಿತ್ವಗಳ ಡಿಸಾರ್ಡರ್ ಇದ್ದಿತೆ, ಅಥವಾ ಅವನು ಇದನ್ನು ನಟನೆಗಾಗಿ ಬಳಸಿಕೊಂಡನೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದ ಮಾಹಿತಿಯು ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಥ್ರಿಲ್ಲರ್ ಕ್ರೈಮ್ ಸ್ಟೋರಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ಧನ್ಯವಾದಗಳು.